ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮಯಾಧರಿತ್ರಿ ಸಂಚಿಕೆ 132. ಅಮರ್ನಲ್ಲಾದ ದಿಢೀರ್ ಬದಲಾವಣೆ ಕ್ಷಮ ಹಾಗೂ ಶ್ರೀಪತಿಯನ್ನು ಆಶ್ಚರ್ಯಚಕಿತರನ್ನಾಗಿಸಿತ್ತು. ಮಗನ ನಡವಳಿಕೆಯನ್ನು ಕಂಡು ಕ್ಷಮ ಹಾಗೂ ಶ್ರೀಪತಿಯಂತೆ ಕೃಷ್ಣನಿಗೇನೂ ಆಶ್ಚರ್ಯವೆನಿಸಲಿಲ್ಲ. ಬದಲಾಗಿ ಸಂತೋಷಗೊಂಡ ಅವನ ಮನಸ್ಸು ಮಗನ ಪ್ರೀತಿಗೆ ಮಿಡಿಯಿತು. ಖುಷಿ ಹೆಚ್ಚಾಗಿ ಅವನ ಕಣ್ಣುಗಳಿಂದ ಆನಂದ ಬಾಷ್ಪ ಜಿನುಗಿತ್ತು. ಮಗನ ಕಂಬನಿಯನ್ನು ಒರೆಸಿದ ಕೃಷ್ಣ, ಅಮರ್, ಯಾಕೋ ಪುಟ್ಟ, ಹೀಗೆ ಸಣ್ಣ ಮಕ್ಕಳ ಹಾಗೆ ಅಳ್ತಾ ಇದೆಯಾ? ನಾನು ನಿನ್ನಪ್ಪ. ನನ್ನ ಮೇಲೆ ಕೋಪ ಮಾಡಿಕೊಳ್ಳೋ ಸಂಪೂರ್ಣ ಸ್ವಾತಂತ್ರ್ಯ ನಿನಗಿದೆ. ನೀನು ನನ್ನನ್ನು ತಿರಸ್ಕರಿಸ್ತಾ ಇದ್ದಾಗ ನನ್ನ ಮನಸ್ಸಿಗೂ ನೋವಾಗ್ತಾ ಇದ್ದಿದ್ದು ನಿಜ. ಆದರೆ ಸತ್ಯದ ಅರಿವಾದ ಮೇಲೆ ಒಂದಲ್ಲ ಒಂದು ದಿನ ನೀನು ನನ್ನ ಬಳಿ ಬಂದೇ ಬರ್ತೀಯ. ಪ್ರೀತಿಯಿಂದ ಅಪ್ಪ ಅಂತ ಕರಿತೀಯ, ನನ್ನನ್ನು ತಬ್ಬಿಕೊಳ್ತೀಯ ಅಂತ ನಂಬಿಕೆ ಇತ್ತು. ನನ್ನ ನಂಬಿಕೆಯನ್ನು ನನ್ನ ಮಗ ಹುಸಿ ಮಾಡಲಿಲ್ಲ. ಕೊನೆಗೂ ನನ್ನನ್ನು ಅಪ್ಪ ಅಂತ ಒಪ್ಪಿಕೊಂಡ ಎಂದು ಕುಳಿತಲ್ಲಿಯೇ ಸಂಭ್ರಮಪಟ್ಟನು. ಅಪ್ಪ ಮಗನ ಸಂಭಾಷಣೆ ಬಾಗಿಲ ಬಳಿಯಲ್ಲಿ ನಿಂತಿದ್ದ ಕ್ಷಮಾಳಿಗಾಗಲಿ ಶ್ರೀಪತಿಗಾಗಲಿ ಏನೊಂದು ಅರ್ಥವಾಗಲಿಲ್ಲ. ಪುಟ್ಟ ಅಮರ್, ಏನಾಯಿತು? ಎಂತಕ್ಕೂ ಇಷ್ಟೊಂದು ಬೇಸರ ಮಾಡಿಕೊಂಡಿದ್ದೀಯಾ? ಇದ್ದಕ್ಕಿದ್ದಂತೆ ನಿನ್ನಲ್ಲಿ ಈ ಪರಿಯ ಬದಲಾವಣೆ? ಕ್ಷಮ ಕೌತುಕದಿಂದ ಕೇಳಿದಳು. ಹೇಳ್ತೀನಿ ಅಮ್ಮ ಎಂದು ಅವಳನ್ನು ಕುರ್ಚಿಯ ಮೇಲೆ ಕುಳ್ಳಿರಿಸಿ ಹಿಂಬದಿಯಿಂದ ಅವಳನ್ನು ಪ್ರೀತಿಯಿಂದ ತಬ್ಬಿದವನು, ಅಮ್ಮ, ಅಪ್ಪ ಇಷ್ಟು ಒಳ್ಳೆಯವರು ಅಂತ ನನಗೆ ತಿಳಿದಿರಲಿಲ್ಲ. ಇವತ್ತು ನಾನು ಸೈನ್ಸ್ ಪ್ರಾಜೆಕ್ಟ್ ಕೊಡಬೇಕು ಅಂತ ನಿನ್ನೆ ನಿಮ್ಮ ಬಳಿ ಹೇಳಿದ್ನಲ್ಲ. ರಾತ್ರಿ ಎಷ್ಟೇ ಪ್ರಯತ್ನ ಪಟ್ಟರೂ ಪ್ರಾಜೆಕ್ಟ್ ಮಾಡೋದಕ್ಕೆ ಆಗಲಿಲ್ಲ. ಹಾಗೆ ಪುಸ್ತಕವನ್ನೆಲ್ಲ ಬ್ಯಾಗಿನಲ್ಲಿ ತುಂಬಿಸಿ ಮಲಗಿಬಿಟ್ಟೆ. ಬೆಳಗ್ಗೆ ಭಯದಿಂದಲೇ ಶಾಲೆಗೆ ಹೋದ ನನಗೆ ಬ್ಯಾಗಿನೊಳಗೆ ಕೈ ಇರಿಸಿದಾಗ ನಿಜಕ್ಕೂ ಆಶ್ಚರ್ಯವಾಗಿತ್ತು. ನಾನು ಸಬ್ಮಿಟ್ ಮಾಡಬೇಕಿದ್ದ ಪ್ರಾಜೆಕ್ಟ್, ಇದನ್ನು ಯಾರು ಮಾಡಿ ನನ್ನ ಬ್ಯಾಗಲ್ಲಿ ಹಾಕಿರ್ಬೋದು? ಬಹಳಷ್ಟು ಬಾರಿ ಯೋಚಿಸಿದಾಗ ಗೊತ್ತಾಯಿತು, ಇದು ಅಪ್ಪನ ಕೆಲಸವಲ್ಲದೆ ಬೇರೆ ಯಾರದ್ದು ಆಗಿರೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ನಾನು ಬೆಳಗ್ಗೆ ಅಪ್ಪನ ಕೋಣೆಗೆ ತೆರಳಿದ್ದಾಗ ಅಪ್ಪನ ಹಾಸಿಗೆಯ ಒಂದು ಬದಿಯಲ್ಲಿ ಬಣ್ಣ ಒರೆಸಿರೋದನ್ನು ಗಮನಿಸಿದ್ದೆ. ಆದರೆ ಆಗ ಹೆಚ್ಚು ತಲೆಕೆಡಿಸಿಕೊಳ್ಳೋಕೆ ಹೋಗಲಿಲ್ಲ. ಆದರೆ ಸ್ಕೂಲ್ನಲ್ಲಿ ಪ್ರಾಜೆಕ್ಟ್ ನೋಡಿದ ಮೇಲೆ ಎಲ್ಲವೂ ಸ್ಪಷ್ಟವಾಯಿತು. ನನಗೆ ಶಾಲೆಗೆ ಹೋಗೋದಕ್ಕೆ ತಡವಾಗುತ್ತೆ ಅನ್ನೋ ಕಾರಣದಿಂದ ನೀನು ಶಾಲೆಗೆ ಹೋಗು, ನಾನೇ ಮಾತ್ರೆ ತಗೊಳ್ತೀನಿ ಅಂದಾಗಲೂ ನಾನೇ ನಿಮಗೆ ನಿಮ್ಮ ಹೆಂಡತಿಯೇ ಉಪಚಾರ ಮಾಡಬೇಕಾ? ಪಾಪ, ಅವರು ಕಂಪನಿ ಮನೆ ಅಂತ ಎಷ್ಟೊಂದು ಒದ್ದಾಡ್ತಾ ಇದ್ದಾರೆ. ಅದರ ಮಧ್ಯೆ ನಿಮ್ಮ ಸೇವೆಯನ್ನು ಅವರೇ ಮಾಡಬೇಕು ಅಂತ ಗಂಡನ ಅಧಿಕಾರವನ್ನು ಚಲಾಯಿಸ್ತಾ ಇದ್ದೀರಾ ಅಂತೆಲ್ಲ ಬಾಯಿಗೆ ಬಂದಂತೆ ಮಾತನಾಡಿದೆ. ನಾನು ಅಷ್ಟೆಲ್ಲ ಮಾತನಾಡ್ತಾ ಇದ್ರೂ ಅಪ್ಪ ಒಂದೇ ಒಂದು ಬಾರಿಯೂ ನನಗೆ ರೇಗಲಿಲ್ಲ. ನನ್ನನ್ನು ಬೇಕು ಅಂತಾನೆ ಅಲ್ಲಿಂದ ಸಾಗು ಹಾಕೋದಕ್ಕೆ ಅವಸರ ಪಡ್ತಾ ಇದ್ದಾರೆ ಅಂತ ತಪ್ಪು ತಿಳ್ಕೊಂಡು ಈ ಮನುಷ್ಯನಿಗೆ ನೀನೇ ಔಷಧಿ ಕೊಡಬೇಕಂತೆ ಅಂತ ನಿನಗೆ ಕಾಲ್ ಮಾಡಿ ಬರೋದಕ್ಕೆ ಹೇಳಿದೆ. ನನ್ನ ಅಪ್ಪನನ್ನು ಅಪ್ಪ ಅಂತ ಕರೀದೆ ಮನುಷ್ಯ ಅಂತ ಕರೆದು ನಿಮ್ಮನ್ನು ಅವಮಾನಿಸಿದೆ. ಅಪ್ಪ ಅಮ್ಮ ಇಬ್ಬರ ಮನಸ್ಸನ್ನು ನೋಯಿಸಿದೆ. ದಯಮಾಡಿ ಈ ಪಾಪಿ ಮಗನನ್ನು ಕ್ಷಮಿಸಿ ಎಂದು ತನ್ನ ಹಿಡಿತವನ್ನು ಸಡಿಲಿಸಿ ಅವರಿಬ್ಬರ ಮುಂದೆ ಕುಳಿತು ಬೇಡಿಕೊಂಡನು. ಇಲ್ಲದ ಭ್ರಮೆಗಳನ್ನು ಮನಸ್ಸಿನಲ್ಲಿ ಹುಟ್ಟಿಸಿಕೊಂಡು ಕಂಗಾಲಾಗಿದ್ದ ಕ್ಷಮ ನಿಟ್ಟುಸಿರು ಬಿಟ್ಟಳು. ಈಗಲೂ ಕೂಡ ತಾನು ಕಾಣುತ್ತಿರುವುದು ಕನಸೋ ವಾಸ್ತವವೋ ತಿಳಿಯದೆ ಬಿಟ್ಟ ಕಣ್ಣು ಬಿಟ್ಟಂತೆ ಏಕಾಗ್ರ ಚಿತ್ತದಿಂದ ಅಮರ್ನನ್ನೇ ದಿಟ್ಟಿಸಿದಳು. ಅವನ ಕಣ್ಣುಗಳಲ್ಲಿ ಸತ್ಯ ಕಂಡಿತಾದರೂ ಅದಕ್ಕೆ ಕಾರಣವೇನೆಂಬುದನ್ನು ಅರಿಯಲಾಗಲಿಲ್ಲ. ಕಾಲ ಬಳಿ ಕುಸಿದು ಕುಳಿತಿದ್ದ ಮಗನ ಭುಜವಿಡಿದು ಮೇಲೆತ್ತಿದವಳು, ಪುಟ್ಟ, ಕೊನೆಗೂ ನಿನಗೆ ನಿನ್ನ ತಂದೆಯ ಮನಸ್ಸು ಅರ್ಥವಾಯಿತಲ್ಲ. ನನಗೆ ಬಹಳ ಸಂತೋಷವಾಯಿತು. ಈ ಸಂತೋಷದ ವಿಚಾರವನ್ನು ಆಗಲೇ ತಿಳಿಸೋದು ಬಿಟ್ಟು ಇಷ್ಟರವರೆಗೂ ಎಲ್ಲಿಗೆ ಹೋಗಿದ್ದೆ? ನಾವೆಲ್ಲರೂ ಇಲ್ಲಿ ಎಷ್ಟೊಂದು ಕಂಗಾಲಾಗಿದ್ದೆವು ಗೊತ್ತುಂಟಾ ಎನ್ನುತ್ತಾ ಮೃದುವಾಗಿ ಮಗನ ಕೆನ್ನೆ ತಟ್ಟಿ ತನ್ನ ಕೋಪವನ್ನು ತೀರಿಸಿಕೊಂಡಳು. ಅಮ್ಮ, ಯಾಕೋ ಗೊತ್ತಿಲ್ಲ, ನನಗೆ ನಿಮ್ಮಾರಿಗೂ ಮುಖ ತೋರಿಸೋ ಧೈರ್ಯ ಬರಲಿಲ್ಲ. ಅದಕ್ಕೆ ಮುಖ ತೋರಿಸದೇ ಇರುವಂತಹ ನಾಚಿಕೆಗೇಡಿನ ಕೆಲಸ ನೀನು ಯಾವತ್ತೂ ಮಾಡಿಲ್ಲ, ಮಾಡೋದೂ ಇಲ್ಲ. ಈಗ
ಇದ್ಯಾವುದನ್ನು ಮನಸ್ಸಿಗೆ ಹಾಕಿಕೊಳ್ಳದೆ ಹೋಗಿ ಕೈಕಾಲು ತೊಳೆದು ಬಾ. ನಮ್ಮದು ಇನ್ನೂ ಊಟ ಆಗಿಲ್ಲ, ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡೋಣ ಎಂದ ಕ್ಷಮ ಮಗನನ್ನು ಸಂತೈಸಿದಳು. ಅಪ್ಪ ಅಮ್ಮನನ್ನು ಗಟ್ಟಿಯಾಗಿ ತಬ್ಬಿದ ಅಮರ್ ಹೊರ ನಡೆಯುವಾಗ ಶ್ರೀಪತಿಯನ್ನು ಆಲಂಗಿಸಿದ್ದನು. ಶ್ರೀಪತಿಗೆ ಅವನಿಂದ ಈ ಬಗೆಯ ಅಪ್ಪುಗೆ ಸಿಗುತ್ತಿರುವುದು ಇದು ಮೊದಲಲ್ಲವಾದರೂ ಇಂದು ಆ ಅಪ್ಪುಗೆಯಲ್ಲಿದ್ದ ಪ್ರೀತಿಯನ್ನು ಅವನು ಅನುಭವಿಸಿದ್ದನು. ಕ್ಷಮ, ನಾನು ಜಯಣ್ಣನಿಗೆ ಹೇಳಿ ಊಟದ ವ್ಯವಸ್ಥೆ ಮಾಡಿಸ್ತೀನಿ, ನೀವು ಕೃಷ್ಣನನ್ನು ಕರ್ಕೊಂಡು ಬನ್ನಿ ಎಂದ ಶ್ರೀಪತಿಗೆ ಕೃಷ್ಣ ಹೇಗೆ ಅಮರ್ಗೆ ಸಹಾಯ ಮಾಡಿದ ಎಂದು ತಿಳಿಯುವ ಕುತೂಹಲವಿದ್ದರೂ ಅದನ್ನು ತೋರ್ಪಡಿಸದೆ ಈ ವಿಷಯವನ್ನು ಅಮರ್ನನ್ನೇ ಕೇಳಿ ತಿಳಿದುಕೊಂಡರಾಯಿತು ಎಂದುಕೊಂಡು ಕೆಳ ನಡೆದನು. ಆದರೆ ಕ್ಷಮಳಲ್ಲಿ ಆ ತಾಳ್ಮೆ ಇಲ್ಲವಾಗಿತ್ತು. ಶ್ರೀಪತಿ ಅತ್ತ ಹೋಗುತ್ತಲೇ, ಕೃಷ್ಣ, ಇದೆಲ್ಲ ಹೇಗೆ ಸಾಧ್ಯ ಆಯಿತು? ನನಗೆ ಈಗಲೂ ನಂಬಲಿಕ್ಕೆ ಕಷ್ಟ ಆಗ್ತಾ ಉಂಟು. ನೀವು ಅದು ಹೇಗೆ ಒಂದೇ ರಾತ್ರಿಯಲ್ಲಿ ಅವನಿಗೆ ಪ್ರಾಜೆಕ್ಟ್ ಮಾಡಿಕೊಟ್ಟಿರಿ? ಆಶ್ಚರ್ಯದಿಂದ ಕೇಳಿದಳು. ಕ್ಷಮ, ಮನುಷ್ಯ ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧಿಸ್ಬೋದು ಅಂತ ಅಮ್ಮ ಹೇಳಿಕೊಟ್ಟಿದ್ದ ಪಾಠವನ್ನು ನಾನಿನ್ನೂ ಮರ್ತಿಲ್ಲ. ಚಿಕ್ಕವನಿದ್ದಾಗ ನನ್ನ ಒಂದು ಬೆರಳು ಹೋದಾಗಲೇ ಅದನ್ನು ನಾನು ಚಾಲೆಂಜ್ ಆಗಿ ತಗೊಂಡು ಎಲ್ಲರೂ ಆಶ್ಚರ್ಯ ಪಡುವಂತೆ ಚಿತ್ರಗಳನ್ನು ಬಿಡಿಸುತ್ತಿದ್ದವನು. ಇವತ್ತು ಪೂರ್ಣವಾಗಿ ಸ್ವಾಧೀನಗೊಂಡಿರೋ ನನ್ನ ಎಡಗೈಯಿಂದ ಮಗನಿಗೆ ಪ್ರಾಜೆಕ್ಟ್ ಮಾಡಿಕೊಡದೆ ಇರೋದಕ್ಕಾಗತ್ತಾ ಹೇಳು? ಅವನು ನಿನ್ನೆ ರಾತ್ರಿ ಇದೇ ಕೋಣೆಯಲ್ಲಿ ನನ್ನೆದುರಿಗೆ ನಿನ್ನ ಬಳಿ ಪ್ರಾಜೆಕ್ಟ್ನ ವಿಷಯ ಮಾತನಾಡ್ತಾ ಇದ್ದಿದ್ದು ನಾನು ಕೇಳಿಸ್ಕೊಂಡೆ. ನಿನಗೂ ಕೆಲಸ ಇತ್ತು ಅಂತ ನೀನು ಪಕ್ಕದ ಕೋಣೆಗೆ ಹೋಗಿ ಮಲ್ಕೊಂಡೆ. ಜಯಣ್ಣ ಹೇಗೂ ಇನ್ನೂ ಮಲಗಿರಲಿಲ್ಲ ಅನ್ನಿಸ್ತು. ನಾನು ಜಯಣ್ಣನಿಗೆ ಕಾಲ್ ಮಾಡಿ ವಿಷಯ ತಿಳಿಸ್ದೆ. ಪ್ರಾಜೆಕ್ಟ್ಗೆ ಬೇಕಾದ ವಸ್ತುಗಳೆಲ್ಲ ಅಮರ್ನ ಕೋಣೆಯಲ್ಲಿಯೇ ಇದ್ದುದರಿಂದ ಜಯಣ್ಣನಿಂದ ಅವುಗಳನ್ನೆಲ್ಲ ತರಿಸಿಕೊಂಡು ಬಹಳ ಸಮಯದವರೆಗೂ ಕುಳಿತು ಪ್ರಾಜೆಕ್ಟ್ ತಯಾರಿಸಿ ಜಯಣ್ಣನಿಗೆ ಅದನ್ನು ಅಮರ್ನ ಬ್ಯಾಗಿನಲ್ಲಿ ಇಡುವಂತೆ ಹೇಳಿದ್ದೆ. ಅವನು ಶಾಲೆಗೆ ಹೋಗುವ ಮುನ್ನವೇ ವಿಷಯವನ್ನು ಹೇಳೋಣ ಅಂದ್ಕೊಂಡೆ. ಆದರೆ ಅವನು ಬಹಳ ಆತುರದಲ್ಲಿದ್ದ. ನೀನು ಬಂದಮೇಲೆ ನನಗೆ ಈ ವಿಷಯವನ್ನು ನಿನ್ನ ಬಳಿ ಹೇಳೋದಕ್ಕೆ ಮನಸ್ಸಾಗಲಿಲ್ಲ. ಮೊದಲೇ ನೀನು ಬೇಸರಿಸಿಕೊಂಡಿದ್ದೆ. ಅದರ ನಡುವೆ ಈ ವಿಷಯ ಅನಾವಶ್ಯಕ ಅನ್ನಿಸ್ತು. ಗಂಡನ ಮಾತುಗಳನ್ನು ಕೇಳಿ ಅವಳಿಗೆ ಅವನ ಮೇಲೆ ಹೆಮ್ಮೆಯಾಯಿತು. ಅಂದೊಮ್ಮೆ ಇದೇ ಬಗೆಯ ಕಾರಣದಿಂದಾಗಿ ದೂರಾಗಿದ್ದ ಅಪ್ಪ ಮಗ ಬಹಳ ವರುಷಗಳ ನಂತರವಾದರೂ ಒಂದಾದರಲ್ಲ ಎಂದು ಮನದಲ್ಲಿಯೇ ಸಂಭ್ರಮಪಟ್ಟಳು. ಕೃಷ್ಣ, ನೀವು ನಿಜಕ್ಕೂ ಗ್ರೇಟ್. ಅಪ್ಪ ಮಗನ ಸಂಬಂಧ ಮುಂದೆಂದೂ ಸರಿಯಾಗೋದೇ ಇಲ್ಲವೇನೋ. ಮೊದಲೇ ಅಮರ್ಗೆ ನಿಮ್ಮನ್ನು ಕಂಡರೆ ಆಗುತ್ತಿರಲಿಲ್ಲ. ಅವಿನಾಶ ಸತ್ಯವನ್ನು ಹೇಳಿ ಅವನನ್ನು ನಮ್ಮಿಂದ ದೂರ ಮಾಡಿಬಿಟ್ಟರೆ ಎಂತ ಮಾಡೋದು ಅಂತ ಬಹಳ ಭಯಗೊಂಡಿದ್ದೆ. ಆದರೆ ನಾನು ಅಂದುಕೊಂಡಂತೆ ಏನೂ ನಡೆಯಲಿಲ್ಲ ಎನ್ನುತ್ತಾ ಮನದಲ್ಲಿಯೇ ದೇವರಿಗೆ ಕೈ ಮುಗಿದಳು. ಅವಳ ಮಾತುಗಳನ್ನು ಕೇಳಿ ಅದಾಗಲೇ ಕೃಷ್ಣನ ಕಣ್ಣುಗಳು ಕೊಳವಾಗಿದ್ದವು. ನಿನ್ನ ಮಾತು ನಿಜ ಕ್ಷಮ, ನಾನು ಕೂಡ ಅದೇ ಭಯದಲ್ಲಿದ್ದೆ. ಆದರೆ ನನ್ನ ಮಗ ನನ್ನನ್ನು ಅಪ್ಪ ಅಂತ ಒಪ್ಪಿಕೊಂಡು ಬಿಟ್ಟ ಎಂದು ಆಪ್ಯಾಯಮಾನದಿಂದ ನುಡಿದನು. ಗಂಡ ಹೆಂಡತಿ ಇಬ್ಬರೂ ಸಂತೋಷದ ಕ್ಷಣಗಳನ್ನು ಮನಸಾರೆ ಅನುಭವಿಸಿದರು. ಹಲೋ, ಶಮಾ ಮೇಡಮ್ ಹೈ ಕ್ಯಾ? ಕರೆ ಮಾಡಿ ಅತ್ತ ಕಡೆಯಿಂದ ಹಿಂದಿಯಲ್ಲಿ ಮಾತನಾಡಿದವನಿಗೆ ಮೇ ಕ್ಷಮಾ ಹೂಂ, ಆಪ್ ಕೌನ್ ಬಾತ್ ಕರ್ ರಹಾ ಹೈ? ಅವನ ಭಾಷೆಯಲ್ಲಿಯೇ ಕೇಳಿದಳು. ನಾನು ಬಾಂಬೆಯಿಂದ ಕಾಲ್ ಮಾಡ್ತಾ ಇದ್ದೀನಿ. ಅವನು ಮತ್ತೇನನ್ನೋ ಮಾತನಾಡುವ ಮುನ್ನವೇ ಮತ್ತೊಂದು ಗಂಡು ಧ್ವನಿ ಮಾತನಾಡಿ ಅಕ್ಕ ಎಂದಂತೆನಿಸಿತು. ಅಷ್ಟರವರೆಗೂ ಏಕತಾನತೆಯಲ್ಲಿ ಮಾತನಾಡುತ್ತಿದ್ದ ಕ್ಷಮ ಒಮ್ಮಿಂದೊಮ್ಮೆಲೆ ಸ್ತಬ್ಧಳಾದಳು. ಆತನ ಧ್ವನಿ ಪದೇ ಪದೇ ಅವಳ ಕಿವಿಯಲ್ಲಿ ಪ್ರತಿಧ್ವನಿಸಿತು. ಕೆಲ ಕ್ಷಣಗಳ ಬಳಿಕ ಸಾವರಿಸಿಕೊಂಡು ಹಲೋ ಎಂದಳು. ಆದರೆ ಅತ್ತ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆಯೂ ಬಾರಲಿಲ್ಲ. ಫೋನಿನ ಪರದೆಯ ಮೇಲೆ ಕಣ್ಣಾಯಿಸಿದಾಗಲೇ ಕರೆ ತುಂಡರಿಸಲಾಗಿದೆ ಎಂದು ಅವಳಿಗೆ ತಿಳಿದದ್ದು. ಪುನಃ ಅದೇ ಸಂಖ್ಯೆಗೆ ಕರೆ ಮಾಡಿದರೂ ಏನೂ ಪ್ರಯೋಜನವಾಗಲಿಲ್ಲ. ಅವಳನ್ನೇ ತದೇಕ ಚಿತ್ತದಿಂದ ನೋಡುತ್ತಿದ್ದ ಕೃಷ್ಣ ಅವಳ ತೊಳಲಾಟವನ್ನು ಕಂಡು ವಿಷಯವೇನೆಂದು ವಿಚಾರಿಸಿದನು. ದೀಪು. ಬಹಳ ದಿನಗಳ ನಂತರ
ಅವಳ ತಮ್ಮನ ಹೆಸರನ್ನು ಕೇಳುತ್ತಿದ್ದ ಕೃಷ್ಣನಿಗೆ ಅಚ್ಚರಿಯಾಯಿತು. ಕ್ಷಮಾ, ಏನು ಹೇಳ್ದೆ? ದೀಪು ಅಂದರೆ ಕಾಲ್ ಮಾಡಿದ್ದು ನಿನ್ನ ತಮ್ಮ ದೀಪಕ್ಕ? ಇಷ್ಟು ದಿನ ಎಲ್ಲಿದ್ನಂತೆ? ಏನು ಮಾಡ್ತಿದ್ನಂತೆ? ಪೂರ್ವಾಪರ ತಿಳಿಯದೆ ಒಂದೇ ಸಮನೆ ಪ್ರಶ್ನಿಸಿದನು. ಗೊತ್ತಿಲ್ಲ ಕೃಷ್ಣ, ಯಾರೋ ಬಾಂಬೆಯಿಂದ ಕಾಲ್ ಮಾಡಿದ್ರು. ಹಿಂದಿಯಲ್ಲಿ ಏನೋ ಹೇಳ್ತಾ ಇದ್ರು. ಆದರೆ ಅಷ್ಟರಲ್ಲಿ ಬೇರೆ ಯಾರೋ ಮಾತಾಡಿ ಅಕ್ಕ ಅಂತ ಕರೆದ್ರು. ನನಗೆ ಚೆನ್ನಾಗಿ ಗೊತ್ತು, ಅವನು ನನ್ನ ತಮ್ಮ ದೀಪುನೇ. ಆದರೆ ಅವನು ಅಲ್ಲಿಗೆಂತಕ್ಕೋದ? ಎಂತ ಮಾಡ್ತಾ ಇದ್ದಾನೆ? ಕಾಲ್ ಮಾಡಿ ಯಾಕೆ ಮಾತನಾಡಲಿಲ್ಲ? ಒಂದು ಅರ್ಥ ಆಗ್ತಾ ಇಲ್ಲ ಎಂದು ಹೇಳುತ್ತಿರುವಾಗಲೇ ಅದೇ ಸಂಖ್ಯೆಯಿಂದ ಬಂದ ಸಂದೇಶದ ಸದ್ದಿನಿಂದಾಗಿ ಕೈಯಲ್ಲಿಯೇ ಹಿಡಿದಿದ್ದ ಮೊಬೈಲ್ನತ್ತ ಕಣ್ಣಾಯಿಸಿದಳು. ಏನಾಯಿತು ಕ್ಷಮಾ? ಮೆಸೇಜ್ ಯಾರ್ದು? ಈಗಷ್ಟೇ ಕಾಲ್ ಬಂದಿತ್ತಲ್ಲ, ಅದೇ ಸಂಖ್ಯೆಯಿಂದ ಬಂದಿರೋದು ಕೃಷ್ಣ. ಅಕ್ಕ, ನಾನು ನಿನ್ನ ಬಳಿ ಮಾತನಾಡಬೇಕು. ಫೋನಿನಲ್ಲಿ ಎಂಥ ಸಹ ಹೇಳಲಿಕ್ಕಾಗೋದಿಲ್ಲ. ನೀನು ನಿನ್ನ ತಮ್ಮನನ್ನು ಕ್ಷಮಿಸಿದ್ದೇ ಆದಲ್ಲಿ ಪ್ಲೀಸ್ ಕೆಳಗೆ ನೀಡಿರುವ ವಿಳಾಸಕ್ಕೆ ಆದಷ್ಟು ಬೇಗ ಬಾ ಅಂತ ಇದೆ. ಆದರೆ ಅವನು ಕಾಲ್ ಕಟ್ ಮಾಡಿ ಮೆಸೇಜ್ ಎಂತಕ್ಕೆ ಮಾಡ್ದ? ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಎಂದಳು. ಕ್ಷಮಾ, ನಿನ್ನ ತಮ್ಮ ಮಂಗಳೂರು ಬಿಟ್ಟು ಎಲ್ಲಿಗೋ ಹೋಗಿದ್ದಾನೆ ಅಂತ ಅವನ ಸ್ನೇಹಿತರೆ ಹೇಳಿದ್ರು ಅಂದ್ಯಲ್ಲ. ಮುಂಬೈಗೋಗಿ ಏನೋ ಕೆಲಸ ಮಾಡ್ತಾ ಇದ್ನೇನೋ. ಈಗ ನಿನ್ನ ನೆನಪಾಯಿತು ಅನಿಸುತ್ತೆ. ಹೋಗಿ ನೋಡ್ಕೊಂಡು ಬಾ. ಏನಾದರೂ ಕೆಲಸ ಮಾಡ್ತಾ ಇದ್ರೆ ನನ್ನ ಜೊತೆ ಮಾತನಾಡಬೇಕು ಅಂತಿದ್ರೆ ಅವನಾಗಿಯೇ ಒಂದು ಘಳಿಗೆ ಬಂದು ಹೋಗ್ಬೋದಿತ್ತು ಅಲ್ಲವಾ? ಹೀಗೆ ಮೆಸೇಜ್ ಮಾಡಿದ್ದಾನೆ ಅಂದರೆ ನನಗೆಂತಕ್ಕೋ ತುಂಬ ಭಯ ಆಗ್ತಾ ಉಂಟು. ಕ್ಷಮಾ ಅಮೃತಾಳ ವಿಷಯದಲ್ಲೂ ಕೂಡ ಹೀಗೆಯೇ ಆದದ್ದನ್ನು ನೆನೆದು ಭಯಗೊಂಡಳು. ಕ್ಷಮಾ, ಹಾಗೇನೂ ಆಗಿರೋದಿಲ್ಲ. ನೀನು ಸುಮ್ಮನೆ ಏನೇನೋ ಥಿಂಕ್ ಮಾಡಿ ಚಿಂತೆ ಮಾಡಬೇಡ. ನೀನೊಂದು ಕೆಲಸ ಮಾಡು. ಶ್ರೀಪತಿಯನ್ನೋ ಅಥವಾ ಅಮರ್ನನ್ನೋ ಯಾರನ್ನಾದರೂ ಕರ್ಕೊಂಡು ಒಮ್ಮೆ ಹೋಗಿ ಏನು ಅಂತ ವಿಚಾರಿಸ್ಕೊಂಡು ಬಾ ಎಂದು ಕೃಷ್ಣ ಸಲಹೆ ಇತ್ತನು. ಅವನ ಮಾತು ಮುಗಿಯುವುದರೊಳಗಾಗಿ ಶ್ರೀಪತಿ ಹಾಗೂ ಅಮರ್ ಇಬ್ಬರು ಅವನ ಕೋಣೆಯಲ್ಲಿ ಹಾಜರಿದ್ದರು. ಸಂದೇಶ ಕಳುಹಿಸಿರುವುದು ನಿಜವಾಗಿಯೂ ದೀಪಕ್ನೇ ಇರಬಹುದೇ? ನಿಜಕ್ಕೂ ಆತನಿಗೆ ತನ್ನ ತಪ್ಪಿನ ಅರಿವಾಗಿದೆಯೇ? ಅದೇ ಸತ್ಯವಾಗಿದ್ದಲ್ಲಿ ಸ್ವತಃ ಆತನೇ ಅಕ್ಕನ ಎದುರು ಬರುವ ಬದಲು ಕ್ಷಮಾಳನ್ನೇಕೆ ತನ್ನ ಬಳಿ ಕರೆಸಿಕೊಳ್ಳುತ್ತಿರಬಹುದು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತು ಹೈಪ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.